ಮೊದಲು ಎಎಂಸಿ ಮತ್ತು ಡಿಎಂಸಿಯನ್ನು ಫೋಟೋ ತೆಗೆದುಕೊಂಡು ಅದನ್ನು ಪಿಡಿಎಫ್ಗೆ ಪರಿವರ್ತಿಸಬೇಕು. ನಂತರ ನಿಮ್ಮ HRMSನ್ನು ತೆರೆದು ಅದರಲ್ಲಿ ಲೀವ್ ಮ್ಯಾನೇಜ್ಮೆಂಟ್ನ್ನು ಆಯ್ದುಕೊಳ್ಳಬೇಕು. ನ್ಯೂ ಲೀವ್ ಅಪ್ಲಿಕೇಶನ್ನ್ನು ಆಯ್ದುಕೊಂಡು ನಂತರ ನೇಚರ್ ಆಫ್ ಲೀವ್ನ್ನು ಆಯ್ದುಕೊಳ್ಳಬೇಕು. ತದನಂತರ COL ಅಂದರೆ ಕಮ್ಯೂಟೆಡ್ ಲೀವ್ನ್ನು ಸೆಲೆಕ್ಟ್ ಮಾಡಬೇಕು. ಲೀವ್ ಫ್ರಮ್ ಇದ್ದಲ್ಲಿ ಸಿಕ್ ಮಾಡಿದ ದಿನಾಂಕವನ್ನು ಹಾಕಬೇಕು. ಲೀವ್ ಅಪ್ ಟು ಇದ್ದಲ್ಲಿ ಫಿಟ್ ತೆಗೆದುಕೊಂಡ ದಿನಾಂಕವನ್ನು ಹಾಕಬೇಕು. ನಂತರ ಹೆಡ್ ಕ್ವಾರ್ಟರ್ ಲೀವಿಂಗ್ ಪರ್ಮಿಷನ್ ಇದ್ದಲ್ಲಿ ಎಸ್ ಎಂದು ಹಾಕಬೇಕು. ನಂತರ ಗ್ರೌಂಡ್ ಆನ್ ವಿಚ್ ಲೀವ್ ಅಪ್ಲೈಡ್ ಜಾಗದಲ್ಲಿ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಎಂದು ಬರೆಯಬೇಕು. ನಂತರ ಅಪ್ಲೋಡ್ ಸಪೋರ್ಟೆಡ್ ಡಾಕ್ಯುಮೆಂಟ್ ಜಾಗದಲ್ಲಿ ಈ ಮೊದಲು PDF ಮಾಡಿದ EMC ಮತ್ತು DMCಯ ಫೈಲನ್ನು ತಪ್ಪದೆ ಅಪ್ಲೋಡ್ ಮಾಡಬೇಕು. ಇದು ಮುಖ್ಯವಾದ ಕೆಲಸವಾಗಿರುತ್ತದೆ. ನಂತರ ಫಾರ್ವರ್ಡ್ ಅಪ್ಲಿಕೇಶನ್ ಜಾಗದಲ್ಲಿ ನಿಮ್ಮ ಇನ್ಚಾರ್ಜ್ SSEಯವರ ಹೆಸರನ್ನು ಆಯ್ದುಕೊಳ್ಳಬೇಕು. ಕೊನೆಗೆ ಸಬ್ಮಿಟ್ ಅಪ್ಲಿಕೇಶನ್ನ್ನು ಒತ್ತಿ ಎಸ್ ಎಂಬ ಆಯ್ಕೆಯನ್ನು ಆಯ್ದುಕೊಂಡರೆ ನಿಮ್ಮ ಸಿಕ್ ಲೀವ್ನು HRMSಲ್ಲಿ ಹಾಕಿದಂತಾಗುತ್ತದೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ರೈಲ್ವೆ ಸ್ನೇಹಿತರಿಗೆ ಕಳುಹಿಸಿ. ಧನ್ಯವಾದಗಳು.